ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನಿಮ್ಮ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಬೇಕು, ನೀವು ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ನೀವು ಒಬ್ಬ ಏಜ್ಡ್ ಪೆನ್ಷನ್ ಹಣ ತೊಗೊತಾ ಇರ್ಬೋದು, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ವೇತನ ಅಥವಾ ಇಂದಿರಾ ಗಾಂಧಿ ಪೆನ್ಷನ್ ಯೋಜನೆ ಹಣ ತೊಗೊತಾ ಇರ್ಬೋದು. ಯಾವುದೇ ಯೋಜನೆಯ ಡಿ ಬಿ ಟಿ ಮೂಲಕ ನಿಮಗೆ ಜಮಾ ಆಗ್ತಾ ಇದೆ ಅಂದರೆ ಈ ಒಂದು ಆ್ಯಪ್ನಲ್ಲಿ ನೀವು ಎಲ್ಲವನ್ನು ಕೂಡ ಚೆಕ್ ಮಾಡ್ಬೋದು. ಓಕೆನಾ? ಹಾಗಾಗಿ ನಿಮಗೆ ಪ್ರತಿಯೊಂದು ಕೂಡ ಚೆಕ್ ಮಾಡಿ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ದರೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಮಿಸ್ ಮಾಡಿದೆ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅಂತ ಇದು ಓಪನ್ ಮಾಡಿದ ತಕ್ಷಣ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರನ್ನು ನೀವು ಇಲ್ಲಿ ಒ ಟಿ ಪಿ ಬರುತ್ತೆ, ಒ ಟಿ ಪಿಯನ್ನು ಕೊಡಬೇಕಾಗುತ್ತೆ. ಓಕೆನಾ? ಮೊದಲು ಸಣ್ಣದೊಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಮೊಬೈಲ್ ನಂಬರು, ಇಲ್ಲಿ ಆಧಾರ್ ನಂಬರು ಮತ್ತು ಒ ಟಿ ಪಿಯನ್ನು ಎಂಟರ್ ಮಾಡಿಬಿಟ್ಟು ಒಂದು 4 ಡಿಜಿಟ್ ಪಿನ್ನನ್ನು ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಿಮಗೆ ತೋರಿಸೋಂಥ ಅವಶ್ಯಕತೆ ಇಲ್ಲ, ಸಿಂಪಲ್ ಆಗಿದೆ, ನೀವು ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು. ಓಕೆನಾ? ಅದರ ಜೊತೆಯಲ್ಲಿ ನೀವು ಇಲ್ಲಿ 5 ಜನರನ್ನು ನೀವು ಆ್ಯಡ್ ಮಾಡ್ಬೋದು. ಓಕೆನಾ? ಅಂದರೆ 4-5 ಜನರನ್ನು ಕೂಡ ಆ್ಯಡ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಪೆನ್ಷನ್ ತೊಗೊತಾ ಇರ್ತಾರೆ, ನಿಮ್ಮ ನಿಮ್ಮ ಅಜ್ಜಿ ಪೆನ್ಷನ್ ತೊಗೊತಾ ಇರ್ತಾರೆ, ನಿಮ್ಮ ತಾಯಿ ಗೃಹಲಕ್ಷ್ಮಿ ಹಣ ತೊಗೊತಾ ಇರ್ತಾರೆ, ಅನ್ನಭಾಗ್ಯ ಹಣ ಬರ್ತಾ ಇರುತ್ತೆ, ನಿಮ್ಮ ಮಗಳಿಗೆ ಸ್ಕಾಲರ್ಶಿಪ್ ಚೆಕ್ ಮಾಡೋದು, ಈ ರೀತಿ ಎಲ್ಲವನ್ನು ಕೂಡ ಈ ಒಂದು ಆ್ಯಪ್ನಲ್ಲೇ ನೀವು ಎಲ್ಲರನ್ನ ಆ್ಯಡ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಓಕೆನಾ? ಈಗ ಮೊದಲನೇದಾಗಿ ನಿಮಗೆ ಪೆನ್ಷನ್ ಹಣ ಜಮಾ ಆಗಿರೋದನ್ನು ನಿಮಗೆ ಇಲ್ಲಿ ಚೆಕ್ ಮಾಡಿ ತೋರಿಸ್ತೇನೆ. ಓಕೆನಾ? ನೀವು ಕೂಡ ಪ್ರತಿಯೊಬ್ಬರು ಚೆಕ್ ಮಾಡಿ, ನನಗೆ ಪೆನ್ಷನ್ ಹಣ ಹೌದು ಸರ್ ನಾನು ಕೂಡ ಚೆಕ್ ಮಾಡಿದ್ದೇನೆ, ಪೆನ್ಷನ್ ಹಣ ಬಂದಿದೆಯೋ ಇಲ್ವೋ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಓಕೆನಾ? ಇಲ್ಲಿ ನಿಮಗೆ 4 ಆಪ್ಷನ್ಸ್ಗಳು ಬರುತ್ತೆ. ಒಂದು, ನೀವು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇದೆ ಅಂತ ನೋಡ್ಕೋಬೇಕು ಅಂದರೆ ಇದು 2ನೇ ಆಪ್ಷನ್ ಕ್ಲಿಕ್ ಮಾಡಬೇಕು. ಪ್ರೊಫೈಲು, ಕಾಂಟ್ಯಾಕ್ಟು, ನಮಗೆ ಬೇಕಾಗಿರೋದು ಪೇಮೆಂಟ್ ಸ್ಟೇಟಸ್, ಈ ಮೊದಲನೇ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನೋಡಿ, ಇವ್ರದ್ದು ಮಂತ್ಲಿ ಫೈನಾನ್ಷಿಯಲ್ ಅಸಿಸ್ಟೆಂಟು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ. ಓಕೆನಾ? ಫಿಸಿಕಲ್ ಚಾಲೆಂಜ್ಡ್ ಆ್ಯಂಡ್ ಡಿಸೇಬಲ್ ಪೂರ್ ಅಂತ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಅಮೌಂಟ್ ನಿರ್ಧಾರ ಆಗಿರುತ್ತೆ. ಅವ್ರದ್ದು ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರ್ತಾರೆ, ಅದು ಯಾರಿಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ನಿಮ್ಗೆ ಆಲ್ರೆಡಿ ಸಲ್ಲಿಸಿದ್ದೇನೆ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಮೊದಲು ನೀವು ಈಗ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಈ ಒಂದು ಯೋಜನೆಯಲ್ಲಿ ಹಣ ತೊಗೋಬೇಕು ಅಂದರೆ ಈ ಅರ್ಜಿ ಹಾಕುವಾಗ ಯಾವ ಬ್ಯಾಂಕ್ ಕೊಟ್ಟಿದ್ರೆ ಆ ಬ್ಯಾಂಕಿಗೆ ಹಣ ಬರ್ತಾಯಿತ್ತು. ಈಗ ಏಪ್ರಿಲಿಂದ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಡಿ ಬಿ ಟಿಗೆ ಅವರಿಗೆ ಡೈರೆಕ್ಟ್ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕಿಗಿದೆ ಆ ಬ್ಯಾಂಕಿಗೆ ನೇರವಾಗಿ ಹಣ ಜಮಾ ಆಗ್ತಾ ಹೋಗಿದೆ. ಓಕೆನಾ? ಅದಕ್ಕಿಂತ ಹಿಂದಿಂದು ಇಲ್ಲಿ ಯಾವುದೂ ತೋರಿಸ್ತಾ ಇಲ್ಲ. ಓಕೆನಾ? ಇಲ್ಲಿ ಏಪ್ರಿಲಿಂದ ಮಾತ್ರ, ಕರೆಂಟ್ ಇಯರ್ ಮಾತ್ರ ತೋರಿಸ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಇಲ್ಲಿ ಏಪ್ರಿಲಿಂದು ಪ್ರೀವಿಯಸ್ ಇಯರ್ ತೋರಿಸ್ತಾ ಇದೆ, ಕರೆಂಟ್ ಇಯರಲ್ಲಿ ತೋರಿಸ್ತಾ ಇದೆ. ಆಲ್ ಅಂತ ನಾನು ಎಲ್ಲವೂ ಕೂಡ ನಿಮಗೆ ತೋರಿಸ್ತೀನಿ. ಓಕೆನಾ? ನೀವು ಇಲ್ಲಿ ನೋಡ್ತಾ ಇರ್ಬೋದು, 1400 ರೂಪಾಯಿ ಜುಲೈ 10 ಅಂದರೆ ಈಗ ಕಳೆದ ತಿಂಗಳು ಬಂದಿದೆ. ಈ ತಿಂಗಳು ಅವ್ರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಈ ತಿಂಗಳು 2ನೇ ತಾರೀಕು. ಮೋಸ್ಟ್ಲಿ ಪ್ರತಿ ತಿಂಗಳು 6, 5, 10 ಈ ರೀತಿ ಜಮಾ ಆಗುತ್ತೆ. ಇವ್ರಿಗೆ ಪೆಂಡಿಂಗ್ ಆಗಿತ್ತು, ಈಗ ಎಲ್ಲ ಅಂಗವಿಕಲರಿಗೂ ಪೆಂಡಿಂಗ್ ಆಗಿತ್ತು, ಈಗ ಬಿಡುಗಡೆ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಚೆಕ್ ಮಾಡ್ಬೋದು. ಓಕೆನಾ? ಈಗ ಇದನ್ನು ಲಾಗೌಟ್ ಮಾಡಿಬಿಟ್ಟು ಇಲ್ಲಿ ಬಂದು ನಾನು ಬೇರೆ ಇನ್ನೊಬ್ರದ್ದು ನಾನು ಸೆಲೆಕ್ಟ್ ಮಾಡಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣದ ಡಿ ಬಿ ಟಿ ಸ್ಟೇಟಸನ್ನು ನಿಮಗೆ ಚೆಕ್ ಮಾಡ್ಬೋದು. ಓಕೆನಾ? ಈಗ ನೋಡಿ, ಅನ್ನಭಾಗ್ಯ ಹಣ ಅಂತ ಚೆಕ್ ಮಾಡ್ಕೋ ಹೋದರೆ ಇದ್ರದ್ದು ಒಂದು ಡ್ರಾಬ್ಯಾಕ್ ಏನಪ್ಪ ಅಂದರೆ, ನಿಮಗೆ ಇವತ್ತು ಹಣ ಜಮಾ ಆಗಿದೆ ಅಂದರೆ ಅಪ್ಡೇಟ್ ಆಗಲಿಕ್ಕೆ 1 ವಾರ ಟೈಮ್ ತೊಗೊಳುತ್ತೆ. ಓಕೆನಾ? ಈಗ ಇವರಿಗೆ ಏಪ್ರಿಲ್ ತಿಂಗಳ ಹಣ ಜೂನ್ ತಿಂಗಳಲ್ಲಿ ಬಂದಿದೆ, ಮೇ ತಿಂಗಳ ಹಣ ಜುಲೈ ತಿಂಗಳಲ್ಲಿ ಬಂದಿದೆ, ಆಮೇಲೆ ಈಗ ಜುಲೈ ತಿಂಗಳಲ್ಲೇ ಜುಲೈ 27ಕ್ಕೆ ಜೂನ್ ತಿಂಗಳ ಹಣ ಕೂಡ ಇವರಿಗೆ ಜಮಾ ಆಗಿದೆ. ಓಕೆನಾ? ಏಪ್ರಿಲ್, ಮೇ, ಜೂನ್ ತಿಂಗಳ ಹಣ ಜಮಾ ಆಗಿದೆ, ಬಟ್ ಇನ್ನೂ ಒಂದು ಇಲ್ಲಿ ಡಾಟಾ ಅಪ್ಡೇಟ್ ಆಗಿಲ್ಲ. ಓಕೆನಾ? ಈ ರೀತಿಯಾಗಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟರೆ ಇವರಿಗೆ ಇನ್ನೂ ಕೂಡ 11 ಮತ್ತು 12ನೇ ಕಂತಿನ ಹಣ ಜಮಾ ಆಗಿಲ್ಲ. ಇನ್ನು ಉಳಿದಿರ್ತಕ್ಕಂಥ 10 ಕಂತುಗಳು ಜಮಾ ಆಗಿದೆ. ನೀವು ಪ್ರೀವಿಯಸ್ ಇಯರ್ ಅಂತ ನೋಡಿದ್ರು ಇಲ್ಲಿ 8 ಕಂತಿದೆ, ಇಲ್ಲಿ ಉಳಿದಿರೋ 10 ಕಂತು ಇಲ್ಲಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಓಕೆನಾ? ಈ ರೀತಿಯಾಗಿ ನೀವು ಇದೇ ರೀತಿ ಚೆಕ್ ಮಾಡಿ, ಆದಷ್ಟು ಬೇಗ ನೀವು ಕೂಡ ಇದೇ ರೀತಿ ಚೆಕ್ ಮಾಡಿ ನನಗೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಆಲ್ರೆಡಿ ನಾನು ಚೆಕ್ ಮಾಡಿದ್ದೀನಿ ಅಂದರೂ ಅದನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದನ್ನು ಯಾಕೆ ವಿಡಿಯೋ ಮಾಡಿದೆ ಅಂದರೆ, ಇದು ನಿಮಗೆ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗೆ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಈಗ ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಂಗೆ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟೇ ಬಿಡುಗಡೆ ಸರ್ಕಾರ ಮಾಡಿಲ್ಲ. ಹಾಗಾಗಿ ಬಿಡುಗಡೆ ಮಾಡಿದರೆ ಅದನ್ನು ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.